ಈಗ ನಾಮಪತ್ರ ಸಲ್ಲಿಸಿದಂಥ ಸಂಸದರಾದಂಥ ಪ್ರಜ್ವಲ್ ರೇವಣ್ಣ ನಮ್ಮೊಂದಿಗಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಅವರು ನೇರವಾಗಿ ಮಾತಾಡ್ಸೋಣ. ಸರ್, ಈ ಬಾರಿ ವಾತಾವರಣ ಹೆಂಗಿದೆ? ಸರ್, ಭಾಳ ಚೆನ್ನಾಗಿದೆ ಸರ್. ಭಾಳ ಸಂತೋಷ ಆಗ್ತಿದೆ. ಇವತ್ತು ನಾನು ಎಲ್ಲೇ ಹೋದಂಥ ಸಂದರ್ಭದಲ್ಲೂ ಈಗಾಗಲೇ 2 ಬಾರಿ ಕ್ಯಾನ್ವಸ್ ಮಾಡಿದ್ದೀವಿ. ಈಗಾಗಲೇ ಪಂಚಾಯತಿ ವಾರ ಹೋಗಿರೋಂಥ ಸಂದರ್ಭದಲ್ಲಿ ಮಾಡಿದ್ದೀನಿ. ಅದಲ್ಲದೆ ಇವಾಗ ಎಲ್ಲ ಕಡೆಯೂ ಕೂಡ ನಾವು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಹಿರಿಯ ತಂದೆ ತಾಯಂದಿರು ಭಾಳಷ್ಟು ಉತ್ಸಾಹದಲ್ಲಿ ಬಂದು ಮಗನ ರೀತಿಯಲ್ಲಿ ಆಶೀರ್ವಾದ ಮಾಡಿ, ನನ್ನ ಸಹೋದರಗಳು ಕೂಡ ಭಾಳಷ್ಟು ಒಂದು ಆಶೀರ್ವಾದ ಮಾಡೋಂಥ ಕೆಲಸನ ಮಾಡಿ ಇವತ್ತು ಸಹಕಾರನೂ ಕೊಡೋಂಥ ಕೆಲಸನ ಮಾಡ್ತಿದ್ದಾರೆ. ಅದಕ್ಕಿಂತ ಮೇಲ್ಮಟ್ಟದ ಮಾತಾಡಬೇಕು ಅಂದರೆ ಇವತ್ತು ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಏನು ಹಿರಿಯರಿದ್ದಾರೆ ಅವರು ಯಾವುದೇ ಸಂದರ್ಭದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಬೆಂತಟ್ಟ ಅಂತ ಕೆಲಸ ಮಾಡಿ ಇವತ್ತು ನಾವು ಧೈರ್ಯ ತುಂಬ ಅಂತ ಕೆಲಸನ ಮಾಡ್ತೀವಿ. ನಾವು ನಿಮ್ಮ ಜೊತೆ ನಿಲ್ಲ ಅಂತ ಕೆಲಸನ ಮಾಡ್ತೀವಿ. ನೀವು ಧೈರ್ಯವಾಗಿರಿ, ಪ್ರೋತ್ಸಾಹ ಕೊಡೋಂಥ ಕೆಲಸ ಇದೆಯಲ್ಲ ಸರ್, ಅದನ್ನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಈ ಜಿಲ್ಲೆ ಜನತೆಗೆ ನನ್ನ ಕೊನೆ ಉಸಿರಿರೋವರೆಗೂ ದುಡಿಯೋಂಥ ಕೆಲಸನ ಮಾಡ್ತೀನಿ ಸರ್. ಕಳೆದ ಬಾರಿ ಕಾಂಗ್ರೆಸ್ನೊಂದಿಗೆ ಮೈತ್ರಿ ಆಗಿತ್ತು, ಈ ಬಾರಿ ಏನು BJP ಅಂದ್ರೆ ಮೈತ್ರಿ ಆಗಿದೆ. ವರ್ಕೌಟ್ ಆಗುತ್ತೆ BJP ಮೈತ್ರಿ? 100% ಭಾಗ ಸರ್. ಯಾಕಂದರೆ ಇವತ್ತು ಎಲ್ಲರೂ ಕೂಡ ಒಮ್ಮನತದಲ್ಲಿ ಎಲ್ಲರೂ ಇವತ್ತು ನಾನು ನಿಜ ಹೇಳಬೇಕು ಅಂದರೆ BJP ಕಾರ್ಯಕರ್ತರು ಮುಖಂಡಿರ್ಬೋದು, ನಮ್ಮ JDS ಕಾರ್ಯಕರ್ತರು ಮುಖಂಡಿರ್ಬೋದು, ಅವರು ಪ್ರಚಾರ ಮಾಡ್ತೀರಾ ಅಂತ ವೈಶಲ್ಯತೆ ನೋಡಿದಂಥ ಸಂದರ್ಭದಲ್ಲಿ, ಅದು ಈ ಬಿಸಿಲಲ್ಲಿ ಆ ಒಂದು ನಾವೇನೇ ಅನ್ಕೋತೀವಿ ಯಾವ ಮಟ್ಟಕ್ಕೆ ಇವತ್ತು ಅವರಲ್ಲಿ ಒಂದು ನಮ್ಮನ್ನು ಇವತ್ತು ಕಾಪಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಕಾರ್ಯಕರ್ತರು ಮುಖಂಡರುಗಳು ಕೆಲಸ ಮಾಡ್ತಿದ್ದಾರೆ ಅನ್ನೋ ಭಾವನೆಯಲ್ಲಿ ಖಂಡಿತವಾಗ್ಲೂ ಅವ್ರಿಗೆ ಅಭಾರ ಆಗಿರ್ತೀನಿ. ನಾನು ಯಾವುದೇ ಸಂದರ್ಭದಲ್ಲಾಗಲಿ ನಾನು ಖಂಡಿತವಾಗ್ಲೂ ಅವೆರಡು ಪಕ್ಷದ ಕಾರ್ಯಕರ್ತರ ಮುಖಂಡರುಗಳನ್ನ ಎತ್ತಿಡಿ ಅಂತ ಕೆಲಸನ ಮಾಡ್ತೀನಿ. ಮುಂದೊಂದು ದಿವಸಗಳಲ್ಲಿ ಅವರ ಶ್ರೀರಕ್ಷದ ಮೇಲೆ ನಾನು ಕೆಲಸ ಮಾಡ್ತೀನಿ ಸರ್. ಸಾಕಷ್ಟು BJP ಮುಖಂಡರು ತಮ್ಮ ಮೇಲೆ ಅಸಮಾಧಾನ ಆಯಿತು. ಅಸಮಾಧಾನ ಎಲ್ಲ ಸರಿಪಡಿಸೋಕ್ಕೆ ಹೈಕಮಾಂಡ್ ಏನು ವಿಜೇಂದ್ರ ಇರ್ಬೋದು, ಅಕಸ್ಮಾತ್ ಯಡಿಯೂರಪ್ಪ ಇರ್ಬೋದು, ಏನೋ ಮಾಡಿದ್ದಾರೆ? ಖಂಡಿತವಾಗ್ಲೂ ಅವರೆಲ್ಲ ಮಾತಾಡಿದ್ದಾರೆ. 1-2 ಸುತ್ತಿನ ಮಾತುಕತೆ ಆಗಿದೆ, ಎಲ್ಲ ಸರಿಯಾಗಿದೆ. ಈಗ ಯಾವ ಅಸಮಾಧಾನಗಳು ಎಲ್ಲೂ ಇಲ್ಲ, ಎಲ್ಲ ಒಗ್ಗಟ್ಟಾಗಿ ಹೋಗುವಂಥ ಕೆಲಸ ಮಾಡ್ತೀವಿ. 4ನೇ ತಾರೀಕು ಬೃಹತ್ ಸಮಾವೇಶ, ಬೃಹತ್ ರ್ಯಾಲಿ ಮುಖಾಂತರ ಯಡಿಯೂರಪ್ಪ ಸಾಹೇಬರ ಒಂದು ಆಶೀರ್ವಾದದ ಮೇಲೆ ಮತ್ತು ದೇವೇಗೌಡರು ಸಾಹೇಬರ ಆಶೀರ್ವಾದದ ಮೇಲೆ ಇಡೀ ನಮ್ಮ ಸ್ಟೇಟ್ ಲೀಡರ್ಸ್ಗಳು, CT ರವಿ ಸಾಹೇಬ್ರು ಇರ್ಬೋದು, ನಮ್ಮ ವಿ ಸೋಮಣ್ಣ ಅವರು ಬರ್ಬೋದು. ಯಾಕಂದರೆ ಅವತ್ತು ಅವರು ಕೂಡ ನಾಮಪತ್ರಕ್ಕೆ ಸಲ್ಲಿಕೆ ಮಾಡ್ತಾರೆ, ಅದು ಮುಗಿಸ್ಕೊಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಇರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಅವರು ಇರ್ಬೋದು, ಹಲವಾರು ಲೀಡರ್ಗಳು ಎಲ್ಲ ನಮ್ಮ ಪಕ್ಷದವ್ರು ಇರ್ಬೋದು, ಅವರ ಪಕ್ಷದವ್ರು ಇರ್ಬೋದು. ಕುಮಾರಣ್ಣನು ಕೂಡ ಅವತ್ತು ನಾಮಪತ್ರಿಕೆ ಸಲ್ಲಿಕೆ ಮಾಡ್ತಾರೆ ಮಂಡ್ಯದಲ್ಲಿ. ಹಾಗಾಗಿ ಅವರು ಕೂಡ ಬರ್ತೀನಿ ನಾನು ಮುಗಿಸ್ಕೊಂಡು ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರ ಒಂದು ಆಶೀರ್ವಾದದ ಮೇಲೆ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ನಾನು ಈ ಚುನಾವಣೆ ಎದುರಿಸೋಂಥ ಕೆಲಸ. ಜವಾಬ್ದಾರಿ ಇನ್ನೂ ಹೆಚ್ಚಾಗಿಲ್ವ ನಿಮಗೀಗ? 100% ಭಾಗ. ಯಾವಾಗಲೂ ಅಷ್ಟೇ, ಒಂದೊಂದು ಪ್ರತಿ ಸಂದರ್ಭದಲ್ಲೂ ಕೂಡ ಜವಾಬ್ದಾರಿ ಹೆಚ್ಚಾಗೋಂಥ ಕೆಲಸ ಆಗ್ತಾ ಇರುತ್ತೆ. ಅದಕ್ಕೆ ತಿದ್ದ ಅಂತ ಕೆಲಸ ಇರ್ಬೋದು, ಇಲ್ಲ ಸಲಹೆ ಕೊಡೋವಂಥ ಕೆಲಸ ಇರ್ಬೋದು, ಮಾರ್ಗದರ್ಶನ ಕೊಡೋವಂಥ ಕೆಲಸ ಇರ್ಬೋದು. ಇವತ್ತು ಲಕ್ಷಾಂತರ ಜನ ಕಾರ್ಯಕರ್ತರು ಅದನ್ನು ಮಾಡಿಸ್ತಿದ್ದಾರೆ. 5 ವರ್ಷ ಒಬ್ಬ 27 ವರ್ಷದ ಆಯ್ಕೆ ಆದಂಥ ಸಂದರ್ಭದಲ್ಲಿ 33 ವರ್ಷ ನನಗೀಗ. ಒಂದು 5 ವರ್ಷದ ಅವಧಿಯಲ್ಲಿ ಭಾಳಷ್ಟು ನನ್ನ ಹಿರಿಯ ಕಾರ್ಯಕರ್ತರು ತಂದೆ ತಾಯಂದಿರು ಇವತ್ತು ತಿದ್ದಂಥ ಕೆಲಸ ಮಾಡಿ ಒಳ್ಳೆ ಸಂಸದನಾಗಿ ಮಾಡೋ ಅಂಥ ಕೆಲಸನ ಮಾಡಿದ್ದಾರೆ. ಅದೇ ದಿಟ್ಟಲ್ಲಿ ಇವತ್ತು ನಾನು ಅವರ ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಹೋಗುವಂಥ ಕೆಲಸ ಮಾಡಿ ಒಳ್ಳೆ ಹೆಸರು ಪಡೆಯುವಂಥ ಕೆಲಸ ಮಾಡ್ತೀನಿ ಸರ್. ಒಟ್ಟಿನಲ್ಲಿ ಅದೇ BJP ಮತ್ತು JDS ಎರಡು ಕಾರ್ಯಕರ್ತನ ವಿಶ್ವಾಸ ತೊಗೊಳ್ತೀನಿ ಮತ್ತು ಹಿರಿಯರ ವಿಶ್ವಾಸ ತೊಗೊಂಡು ಮುಂಬರುವ ಚುನಾವಣೆಯನ್ನು ಎದುರಿಸ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.